ನೀವು ಸ್ವಲ್ಪ ಸಮಾಧಾನವಾಗಿ ಮಾತಾಡಿದ್ರೆ ಇಷ್ಟೆಲ್ಲ ಪಜಿ ತೆಕ್ಕಿದ್ದಿಲ್ಲ. ನನ್ನ ಮಗ ಎಲ್ಲಿ ಹೋತೋ ಏನಾತೋ, ಜೀವಕ್ಕೆ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಗತಿ ಏನ್ರಿ? ನಾನು ಏನು ಮಾಡಲಿ, ಯಾರಿಗೆ ಹೇಳಿ? ಅತ್ತಿ ಏನು ಮಾಡೋದ ಅತ್ತಿ, ಈಗ ಏನು ಮಾಡೋದ? ಅಲ್ವಾ, ನೀ ಎಷ್ಟು ಕಂಗಾಲಾಗಿ ಅಷ್ಟು ಕಂಗಾಲ ನಾನು ಆಗೇನೆ ಹುಡುಗಿ. ನನಗೇನು ಮೊಮ್ಮಗಲ್ಲನ ಹೇಳಂಗಾರ ನೋಡೋಣ. ನನಗೂ ಅದೇ ಚಿಂತೆ, ಎಲ್ಲಿ ಹೋತು ಹುಡುಗ, ಏನಾಯ್ತು, ಯಾರನ್ನು ಕೇಳೋದು, ಯಾರಿಗೆ ಹೇಳೋದು ಅನ್ನೋದೇ ಚಿಂತೆ. ಯಾರನ್ನು ಕೇಳೋಣವ, ಯಾರಿಗೆ ಹೇಳೋಣ, ಹೇಳಿ ನೋಡೋಣ. ಏನಾತನ್ನದ ಗೊತ್ತಾಗ್ಲಿಲ್ಲಲ್ಲ ಅಂತ. ಅಯ್ಯೋ ದೇವ್ರೇ, ಆ ಹುಡುಗ ಅದಕ್ಕೆ ಏನು ಬಂತವ ಅಂತ ನನ್ನ ತಗ. ಅತ್ತೆ ಈಗ ಏನು ಮಾಡೋದ? ಅಲ್ರಿ, ಪೊಲೀಸರಿಗೆ ಹೇಳಕ್ ಹೋಗಿದ್ರಲ್ಲ, ಅವಾಗ ಹೇಳ್ಬೇಕು ಬೇಡ, ನನ್ನ ಮಗನೂ ಮನೆಗೆ ಬಂದಿಲ್ಲ ಅಂತೇಳಿ. ಅಲ್ಲಲೇ, ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದು ನಿನ್ನೆ. ಅವಾಗ ಎಲ್ಲಿ ರಾತ್ರಿ ಮಟ್ಟ ಬರ್ತಾನೆ ಬಿಡು ಅನ್ನೋದ ಇತ್ತು ತಲೆಯಾಗ. ರಾತ್ರಿ ಕಳೆದು ಬೆಳಿಗ್ಗೆ ಆದರೂ ಬಂದಿಲ್ಲ ಅಂದರೆ ಇದಕ್ಕೆ ಏನು ಹೇಳೋದು ಅಂತ ನನಗೂ ಗೊತ್ತಾಗೋಲ್ತು. ಎಲ್ಲಿ ಹೋದ್ನು, ಏನಾದ್ನು, ನನಗೂ ಅದೇ ಚಿಂತೆ ಹತ್ತೈತಿ. ಗೊತ್ತಿದ್ದವ್ರಿಗೆಲ್ಲ ವಿಚಾರಿಸಿ ಆಯ್ತು, ಮಾಡ್ಯಾತು, ಆದರೂ ಸುದ್ದಿ ಏನೂ ತಿಳಿದು ಬಂದಿಲ್ಲ. ಎಲ್ಲರೂ ಹೋಗಿರ್ಬೋದು ಇವ, ಎದ್ರ ಸಂಬಂಧ ಹೋದ್ನಿವ ಅನ್ನೋದು ಗೊತ್ತಾಗೋಲ್ತಲ್ಲ. ಇನ್ನದಕ್ಕೆ ಹೋಗಿರ್ತಾನ? ಕವ 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 ಬೈದಿ ಮತ್ತೇನೈತಿ? ಹೆದಿರಿ ಮನಿ ಬಿಟ್ಟತ್ ಹುಡುಗ. ಎಲ್ಲಿ ಏನಕತ್ತೆ, ಏನೋ ಜೀವಕ್ಕೆ ಯಾಕೆ ಬೇಕತ್ತಾಗ ಅಂತೇಳಿ ಒಂದು ಮನೆಗೆ ಹೋದ್ರೆ ಎಲ್ಲಿ ಹೊಡಿತಾರ ಏನೋ, ಎಲ್ಲರೂ ಬೈತಾರ ಅನ್ನೋದೊಂದು ಹೆದರಿಕೆಗೆ ಹಂಗೆ ಓಡೋಗ್ಯಾನ ಅಷ್ಟೇ. ನೋಡು, ಮತ್ತೆ ಹಂಗಾರ ಗಾಡಿ ಕಳೆದಾಗ ಒಂದು ಮಾತು ಏನು ಅನ್ಬಾರ್ದನ? ಹೌದಪ್ಪ, ನೀ ಮಾಡಿದ್ದ ಸರಿ ಐತಿ, ಮತ್ತೇನೈತಿ ರಾಜ್ಯ, ನೀನು ಇನ್ನೊಂದು ಕೊಡಿಸ್ತೇನೆ ತಗೋ, ದೌಡ್ ಮುಕ್ಕಳಾಗಿಟ್ಟು ಅಡ್ಡಾಡುವಂತಿ ಅಂತ ಹೇಳಕ್ಕಿತ್ತ ನಮ್ಗೆ. ಮತ್ತೆ ಕಳೆದಿದ್ದಕ್ಕೆ ಬೈಬೇಕೋ ಬೈಬಾರ್ದ? ಹ್ಯಾಂಗೆ ಹುಚ್ಚರಂಗೆ ಮಾತಾಡ್ತಿಲಿ ನೋಡ್ವಾ, ಯಾವ ಮನುಷ್ಯಾಗೂ ಇವ ಹಿಂಗೆ ಮಾಡ್ತಾನ ಅನ್ನೋದು ಪಟಕ್ನ ತಲೆಯಾಗ ಬರೋದಿಲ್ಲ. ಏನು ಹಿಂಗಾತಲ್ಲ, ಇವು ದೇವ್ರೆ ಅಂತೇಳಿ ಒಮ್ಮೆ ಯಾರಾದರೂ ಬೈತಾರ. ಆದ್ರೆ ಇವ ಏನಿದ್ದಿದ್ದು ಮನೆಗೆ ಬಂದು ಮಾತಾಡಿ ಬಗೆಹರಿಸ್ಬೋದು. ಆದರೆ ಯಾಕೆ ಹಿಂಗೆ ಹೋದ ಅನ್ನೋದೇ ಅರ್ಥ ಆಗೋಲ್ತಲ್ಲವ. ಏನು ಮಾಡೋದು ಇದಕ್ಕೆ, ಏನು ಹೇಳೋದು ಇದಕ್ಕೆ ಅಂತ ಗೊತ್ತಾಗೋಲ್ತು ನನಗೂ. ಅಲ್ಲತ್ತೆ, ಜೀವಕ್ಕೆ ಏನಾರ ಮಾಡ್ಕೊಂಡ್ರೆ ನಾನು ಏನು ಮಾಡ್ಲತ್ತಿ? ಏನವ ಅದು? ಜೀವಕ್ಕೆ ಏನ್ರ ಮಾಡ್ಕೊಂಡ್ರೆ ಏನು ಮಾಡಲಿ, ಏನ್ರ ಮಾಡ್ಕೊಂಡ್ರೆ ಏನು ಮಾಡಲಿ, ಎಷ್ಟು ಸಲ ಅದು ಬಿಡವ, ಏನು ಮಾಡ್ಕೊಳ್ಳಲ್ಲ ಸುಮ್ಮನೆ. ರಾಮೇನು ಅಷ್ಟೇನು ಹುಚ್ಚಲ್ಲ. ಇಲ್ಲ ಮಾವ, ಅವ ಭಾಳ ಮನ್ಸಿಗೆ ಒಂಥರ ತೊಗೊಂಡ್ಬಿಡ್ತಾನ, ತಡಾಕಿಲ್ಲ ಮನ್ಸಿಗೆ ಹಚ್ಕೊಂತಾನ, ಒಂಥರ ಭಾಳ ದೌಡ್ ಹಚ್ಕೊಂಡ್ಬಿಡ್ತಾನ. ಏನಪ್ಪ ಹಿಂಗಾತಲ್ಲ ಅಂತೇಳಿ ಭಾಳ ಸಂಕಟ ಪಡ್ತಾನವ. ಏನು ಮಾಡೋದ ಮಾವ? ಅತ್ತಿ ರೀ, ಇನ್ನೊಂದ್ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬರ್ರಿ ನಮ್ಮ ಮಗ ಬಂದಿಲ್ಲ ಅಂತೇಳಿ. ಹೇಳಿ ಬಂದೇನ್ರಿ, ಇವತ್ತು ಬೆಳಗ್ಗೆ ಹೋಗಿದ್ನೆಲ್ಲ ವಿಚಾರ್ಸಕ್ಕೆ ಅವ್ನ ಗೆಳೆಯರ್ನ. ಅವಾಗ ಹೇಳಿ ಬಂದೆ, ಸರ ನಮ್ಮ ಮಗನೂ ಮನೆಗೆ ಬಂದಿಲ್ರಿ ಅಂದೆ. ಅದಕ್ಕೆ ಅವ್ರು ಆಯ್ತು, ನಾವು ನಿಮಗೆ ಫೋನ್ ಮಾಡ್ತೀವಿ ಸಿಕ್ಕ ತಕ್ಷಣ ಅಂತೇಳಿ ಹೇಳಿ ಕಳ್ಸ್ಯಾರ. ಮತ್ತು ಅವ್ನು ಚೇರೆ ಪಟ್ಟಿ ಹೆಂಗಿತ್ತು, ಏನು ಎತ್ತ ಅರಿಬಿ ಅಂತ ಹಾಕೊಂಡಿದ್ದ ಎಲ್ಲ ಬರ್ಕೊಂಡಾರ, ಗೊತ್ತೈತೇನ? ಹೌದಾ? ಸರಿ, ಹಂಗಾರೆ ಸರಿ. ಆದರೂ ಜೀವದಾಗ ಜೀವಿಲ್ಲಪ್ಪ ನನಗೆ. ನನ್ನ ಮಗ ಬಂದು ಸಿಕ್ಕರೆ ಸಾಕು. ಆ ಗಾಡಿ ಹಾಳಾಗಿ ಹೋದ್ರೆ ಹೋಗ್ಲತ್ತಾಗ. ಅಪ್ಪ ಏನು ಮಾಡೋಲ್ಲ ಈಗ? ನಾ ಏನೋ ಅಂದೆ ಆಕಿಗೆ, ಆದ್ರೆ ಅಯ್ಯೋ ದೇವ್ರೆ, ನನಗೆ ಧೈರ್ಯ ಇಲ್ಲಪ್ಪ. ಏನು ಮಾಡ್ಲವ ನಾನರ? ನನ್ನ ಗ್ರಹಚಾರನೇ ಸರಿ ಇಲ್ಲ. ಅವ ಕಸ್ತೂರಿ, ಬಾರವ ಒಳಗೆ ಬಾ. ಅವ ಹೆಂಗದಿಬೆ? ಏನು ಆರಾಮ ಏನವ? ನೋಡ್ತಿ ಅಲ್ಲಿ ಹಣೆ ಬರೋಣ. ಏವ ಏನು ಆರಾಮಿರೋದ ಏನೋ ಆತಾಗ. ಆ ಪರಮಾತ್ಮ ಕರ್ಕೊಳ್ಳೋ ಮಟ್ಟ ಇವು ತಪ್ಪಿದ್ದಲ್ಲ ನೋಡು. ಹಂಗೆ ಯಾಕಂತ ಬಿಡ್ಬೆ. ಅಂದಂಗೆ ಗಾಡಿ ಸಿಗಲಿಲ್ಲ ಇನ್ನೂ? ಗಾಡಿ ಸಿಗೋದು ತಟ್ಟಿಗೆ ಹೋಗ್ಲವ, ಅವನ ಮನೆಗೆ ಬಂದಿಲ್ಲ. ನಮ್ಗೆ ಅದೇ ಚಿಂತೆದಂಗೆ ಆಗ್ಬಿಟ್ಟೈತಿ, ಏನು ಮಾಡ್ಬೇಕಂತ ಗೊತ್ತಿಳಿಲಾರ್ದಂಗೆ. ಅಯ್ಯೋ ಎದೆ ಇಲ್ಲ ಇವ, ಉಸಿರಿಲ್ಲ ಗೊತ್ತನ? ಹೌದಾ? ಎಲ್ಲೋಗ್ಯಾನ ಬೇ? ಹಂಗಾರೆ ವಿಚಾರಿಸ್ಬೇಕು ಬೇಡವಾ? ಅಣ್ಣ ವಿಚಾರಿಸಿ ಅಣ್ಣ ಎಲ್ಲ ಕಡೆನೂ ಏನಾಯ್ತು ಎತ್ತ ಅಂತೇಳಿ ನೀ ಕೇಳಿ ಅಣ್ಣ. ಎಲ್ಲ ಕಡೆ ವಿಚಾರಿಸೈತಿ. ಕಸ್ತೂರಿ ಅದಕ್ಕೆ ಮಾಡಬೇಡ್ರಿ, ಏನಾಗಲ್ಲ, ಬರ್ತಾನ. ಹೆದರಿರ್ಬೇಕು, ಬೈತಾರ ನಮ್ಮ ಮನೆಗೆ ಹೋದ್ರ ಅಂತೇಳಿ ಹೆದರಿ ಎಲ್ಲೇ ಹೋಗಿರ್ಬೇಕು. ಎಲ್ಲೋಗಿರ್ತಾನೆ ಭಾಳ ಅಂದ್ರೆ ಯಾವ್ದಾರ ದೋಸ್ತರ ಮನೆಗೆ ಹೋಗಿರ್ಬೇಕಷ್ಟೇ. ಏನಾಗಲ್ಲ, ಬರ್ತಾನ. ಅದು ಗಾಬರಿಗೆ ನಾವು ಅಷ್ಟೇ. ಹಂಗೆ ಏನು ಮಾಡ್ಕೊಳ್ಳೋಂಥ ಹುಡುಗ ಅಲ್ಲದು. ಅದು ಹೆಂಗೆ ಕಳಿತು ಏನೋ ಚಾವಿ ಬಿಟ್ಟೋಗಿದ್ದೆ ಅಂತ ಅಂದಂತವ, ನನಗಷ್ಟೇ ಗೊತ್ತು. ಚಿಂತೆ ಮಾಡಬೇಡದಕ್ಕೆ ದೇವ್ರ ಎಲ್ಲ ಕಾಪಾಡ್ತಾನೆ, ಏನಾಗಲ್ಲ. ಅಲ್ಲ, ಅಶ್ವಿನಿಗೆ ಬೈಕ್ ಅಡಿಗೆ ತೊಗೊಂಡೋಗೋಣ ಅಂತಿತ್ತು, ಅಷ್ಟ್ರಾಗ ಇಷ್ಟೆಲ್ಲ ಆಗಿಬಿಡ್ತವ. ಹಾಗಾಗಿ ಬರೋಕ್ಕಾಗಲಿಲ್ಲ, ಹೇಳಿದ್ದೇನೆ. ಅಯ್ಯೋ, ಅದ್ರ ಬಗ್ಗೆ ಚಿಂತೆ ಯಾಕೆ ಮಾಡ್ತೀಯವ? ಅವೆಲ್ಲ ಆಮ್ಯಾಗಿನ ಮಾತು. ಫಸ್ಟು ಮನ್ಯಾಗೆಲ್ಲ ತಣ್ಣಗಿರ್ಬೇಕು. ನಿಮ್ಮವ್ವ ಇದು ಯಾರದ ಮತ್ತೆ ನಿಮ್ಮ ಅಜ್ಜಿ ಬರೋದಲ್ಲ ಅಂತ ನೋಡು. ಅತ್ತಿ, ನಂಗಾಗಲೇ ವಿಚಾರ ಗೊತ್ತಾಗೈತಿ, ನೀ ಹಾರಾಡ್ಬೇಡ ಅತ್ತಿ. ಗೊತ್ತನ? ಅಲ್ಲ ಸುಬ್ಬಿ, ಯಾರು ಹೇಳಿದ್ರು? ಯಾರು ಯಾಕೆ ಹೇಳ್ಬೇಕು? ನಂಗೆ ವಿಷಯ ಗೊತ್ತಾತು. ಅಪ್ಪ ಫೋನ್ ಮಾಡಿತ್ತು ನಂಗೆ. ಇಲ್ವಾ, ಹಿಂಗೆ ಅದೇನೋ ಅವ್ರ ಮನಿದು ಗಾಡಿ ಕಳೆದತ್ತಂತ, ಅದಕ್ಕೆ ಬರೋಕ್ಕಾಗೋದಿಲ್ಲ ಅಂತ. ಈಗ ಇನ್ನೊಂದು 2-3 ದಿನ ಬಿಟ್ಟು ಬರ್ತಾರೆ ತಗೋ ಅಂತ. ಹೌದಾ? ನಾಳೆ ಯಶೋದ, ಅವರವ್ವ, ಅವರ ಅಪ್ಪ ಎಲ್ಲರೂ ಬರಾಕತ್ತಾರ ಏನು? ಅವ್ರು ಬಂದು ಹೋದ್ಮೇಲೆ ಇವ್ರು ಬರೋಲ್ರಾಕ್ ಬೇಕಾರೆ. ಅತ್ತಿ,
ರೊಕ್ಕ ಇದ್ದಾರ ನಂತರ ಇಲ್ದಾರ ನಂತರ ನೋಡುದ್ ಬಿಡ ಅತ್ತಿ ನೀನು. ನಾನೇನ್ ಮಾಡೇನೆ ಆಡ್ಬಿಟ್ಟಿ? ಅಲ್ಲ ಅತ್ತಿ, ನಿಂಗೆ ಇನ್ನೊಂದು ವಿಚಾರ ಗೊತ್ತ? ನಿನ್ನೆ ಅದೇನ ಇದಕ್ಕೆ ಹೋಗಿದ್ರು ದುರ್ಗದ ಬೇಲಿಗೆ. ಅಯ್ಯೋ ನಿನ್ ಮಗ ಸೊಸಿ ದುರ್ಗದ ಬೇಲಿಗೆ ಹೋಗಿ ಹಾರಾಡಿ ಏನೇನ ತಿಂದು ಉಂಡು ಬಂಗಾರ ತಗೊಂಡು ಬಂದಾರಂತೆ. ಹೌದಾ? ಸುದ್ದಿ ಗೊತ್ತಾತ? ಏನ ಬಂಗಾರ ತಗೊಂಡ್ ಬಂದಾರಂತ? ಯಾರು? ಎಲ್ಲಂದ್ರೆ ದುರ್ಗದ ಬೇಲಾಗ. ನಿನ್ನೆ ಇವರು ಭೇಟಿಯಾಗಿದ್ರಂತೆ, ಅಲ್ಲೇ ದುರ್ಗದ ಬೇಲಾಗ ಅಂಗಡಿ ಕಡೆನೆ ಭೇಟಿಯಾಗಿದ್ರಂತೆ. ಏನ್ ಮಾಡತ್ತಿಪ್ಪ, ಏನು ಎತ್ತ ಅಣ್ಣ, ಆರಾಮದೇನ, ಬಂದೇ ಇಲ್ಲ ಮನಿ ಕಡೆ ಅಂತ ಮಾತಾಡಿದ್ರಂತೆ. ಅವಾಗ ಇಲ್ಲಪ್ಪ ಬರಕಾಗಿಲ್ಲ ಕೆಲಸದಾಗ, ಬರ್ತೇನಿ ಇನ್ನ ಈಗ ಮಂಗಳ ನೋಡಕ್ ಬರ್ಬೇಕಲ್ಲ, ಅವಾಗ ಬರ್ತೇನಿ ಅಂತ ಅಂದ್ರಂತ. ಅಂದಿಂದ ಹಂಗ ಮಾತಾಡ್ಕೊಂತ ಯಶೋದ ಅಕ್ಕನ ಅಂದ್ಲಂತೆ, ಇಲ್ಲ ಸ್ವಲ್ಪ ಬಂಗಾರ ತಗೋಬೇಕನ್ಸಿತ್ತು, ನಕ್ಲೇಸ್ ಲಾಂಗ್ ಚೈನ್ ಅದು ತಗೊಳಕ್ ಬಂದಿದ್ವಿ, ತಗೊಂಡ್ವಿ, ಬಂಗಾರ ಬಹಳ ತುಟ್ಟಾಗೈತಿ, ಒಂದೆರಡು ಸೀರೆ ತಗೋಬೇಕಿತ್ತು, ಸೀರೆ ಅದು ತಗೊಂಡ್ವಿ, ಅಡ್ಡಾಡ್ಕೊಂಡು ಹೋಟ್ಲಾಗ ದೋಸೆ ಅದು ತಿನ್ಕೊಂಬಂದು ಹೊಂಟೇವಿ, ನೀವು ಬರ್ರಿ ಹೋಗ್ಬೇಕಾರೆ ನಮ್ಮ ಚಾ ಕುಡ್ದು ಮನೆಗೆ ಹೋಗೋಣಂತ ಅಂದ್ಲಂತ. ನೀವು ಅಲ್ಲಿ ತಗೋರಿ, ನೀವು ಹೋಗಿ ಬರ್ರಿ ಅಂತ ಹೇಳಾರ. ಹೌದಾ? ಅಲ್ಲ ನನಗೊಂದು ಮಾತು ಹೇಳಿಲ್ಲಲ್ಲ, ಏನು ಹೇಳೋದಿದಕ್ಕಂತ. ನನ್ನ ಮಗ ಹಲ್ಕಟ್ ಬಾಡ್ಯ ತಾ ದುಡ್ದು ಎಲ್ಲ ಹೆಂಡತಿ ಮನೆಗೆ ಈಡು ಮಾಡಾಕತ್ತಾನ ಊರು ಬಾಡ್ಯ. ಒಂದು ಮಾತರ ನನಗೆ ಹೇಳ, ತಾಯಿಗೆ ಏನಾದ್ರು ತರಬೇಕಂತ ಐತೇನ ಅವಂಗ? ಹೌದತ್ತಿ, ತಾಯಿ ಅಂದ್ರೆ ನಾಯಿ ಅಂತ ತಿಳ್ಕೊಂಡ ನೋಡು ಮಾಮ. ಎಷ್ಟೆಷ್ಟು ಬಂಗಾರ ತಂದ್ರು, ಯಾವ್ಯಾವ ಸೀರೆ ತಂದ್ರು, ಯಾವ್ಯಾವ ಬಣ್ಣದ ತಂದ್ರು. ಅಯ್ಯೋ 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 ಅಯ್ಯೋ, ನನ್ನ ಹೊಟ್ಟೆಯಾಗ ಸಂಕಟ ಬೀಳಂಗತ್ತಾಗ. ಮಾಡ್ತೇನೆ ಬರ್ರಿ ಮಾಡ್ತೇನೆ. ನನಗೆ ಏನು ತಂದಾನು ಕೇಳ್ತಾನೆ. ಇಲ್ಲಿ ನಾಟಕ ಮಾಡಿ ಇಲ್ಲೇ ನಿಮ್ಮಂತೇಳಿ ಬಿಟ್ಟು ಹೋಗ್ಯಾನಲ್ಲ ಹೆಂಡತಿ ಮನೆಗೆ ಬೆನ್ನತ್ಕೊಂಡು ಊರ್ ಬಾಡ್ಯಾಗ ಒಂದು ಲೀಟ್ರ್ ತಾಯಿ ಅದಾಳ ಬದುಕ್ಯಾಳ ಅನ್ನೋದು ಏನಾರ ತಲೆಯಾಗ ಐತಿ ಅವಂಗ? ಇಲ್ಲ, ನಾ ಮಾತ್ರ ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ, ಬೇಕಾದಾಗ ಹೊಲ್ತಾಕ. ಏನ ನಾನು ಗಂಗಾನ ಅಲ್ಲ, ಏನು ತಂದಾರ, ಎತ್ತ ತಂದಾರ, ಎಷ್ಟು ತಂದಾರ, ನನಗೆಲ್ಲ ವಿಚಾರ ಗೊತ್ತಾಗಬೇಕೀಗ ಕಿವಿಗೆ. ಬಿಡುವುದನೇ ಇಲ್ಲ ಮಗಳು ನಾನು. ಥೋ ಅತ್ತಿ ಪಾಪ, ನೀನೇನೋ ಹೇಳ್ಬೇಕಂತ ಬಂದಿ, ಏನೋ ಅಂದಿಲ್ಲತ್ತಿ. ನಮ್ಮ ಅಮ್ಮ ಬರುದಿಲ್ಲನ? ನಿಮ್ಮ ಅಮ್ಮ ಮನೆ ಹಾಳಾತ, ಹೋಗತ್ತಾಗ. ಸಂತೋಷಕ್ಕೆ ಆಡು ಸಂತೋಷಕ್ಕೆ, ತಿಳಿದು ಎಲ್ರು ತಿಳಿದು ನಿನ್ನಂತೆ ಸಂತೋಷಕ್ಕೆ. ಅಲ್ಲ ನಮ್ಮ ಅತ್ತಿ ನನ್ನ ಮಾನಸಿಕ ಮಾಡ್ಬೇಕು ಅಂತ ತಾ ಬಂದ್ಲು. ನೋಡಿದ್ರೆ ಪಾಪ ಆಕಿನೇ ಮಾನಸಿಕ ಆಗಿ ಹೋಗ್ಬಿಟ್ಲು. ನಾನು ಎಷ್ಟು ಚಂದ ಕರ್ಚಿಕಾಯಿ ಊರಕ್ಕೆ ಹೋಗಿ ತಿನ್ಬೇಕು ಅಂತ ಅನ್ಕೊಂಡಿದ್ದೆ. ಹೆಂಗಾರ ಮಾಡಿ ಇವತ್ತು ನಮ್ಮ ಅತ್ತಿ ಕಡೆ ಮಾಡಿಸ್ಕೊಂತೇನೆ. ನಾ ತಿನ್ಬೇಕಂದ್ರೆ ತಿನ್ಬೇಕಷ್ಟೇ. ಅಲ್ಲ ಗಾಡಿ ಕಳೆದೈತಿ ಅಂದ್ರೆ ನಮ್ಮಪ್ಪ ಸುಮ್ಮನೆ ಅಕ್ಕನ್ಬಿಡು ಅಂತ ಮಾಡಿದ್ದೆ. ಈ ನಮ್ನಿ ಕೆರೆ ತೊಗೊಂಡು ಹೊಡಿತಾನ ಗೊತ್ತಿದ್ದಿಲ್ಲಪ್ಪ. ಏನು ಮಾಡ್ಬೇಕಂತೇಳಿ ತಿಳಿವಲ್ತು ನನಗಂತೂ ಹೊತ್ತಾಗ. ಪರ್ಬ್ಯಾ ಏನು ಮಾಡೋದ್ಲೆ ಈಗ? ಎಲ್ಲ ಆಗಿದ್ದು ಸುಳೆ ಮಗ ನಿನ್ನಿಂದ ನಾನು ನೋಡು. ನಾ ಏನು ಮಾಡೇನ್ಲೇ ತಿಳ್ಸಿಕೆ? ನಾನು ನಿನ್ಗೇನು ಆಡೋದಿದ್ನೇನ? ನೀನಲ್ಲ ರೊಕ್ಕ ಮಾಡ್ಬೋದು ಅಂದಿದ್ದು, ನಾನೇನು ಮಾಡ್ಲಿಗ? ಅಲ್ಲೇ ನೀ ಆಡ್ ಕಾಸ್ಲೆ ಇದು ಮಾಡಿ ನಾನು ಹೇಳ್ತಿಪ್ಪ ನೀನು ತಗ. ನೀನ ಒಂದ್ಸಲ ಗೆದ್ದು ಹೋಗ್ಬೇಕಿಲ್ಲ. ನೀ ಎರಡನೇ ಆಟಕ್ಕೆ ಯಾಕೆ ಕುಂತಿ ಸುಳೆ ಮಗನ? ಕುಂತ ಕಾಸ್ಲೆ ಆಡಿ ನೀ ಸೋತ ಮತ್ತು ಅವ್ ಬೈಕ್ ಕಸ್ಕೊಂಡು ಹೋದ್ರು ಅವ್ರು. ನೀನು ನೋಡಿದ್ರೆ ಬೈಕ್ ಕಳ್ದತ್ತೆ ಅಂತ ಹೇಳಿದ್ರೆ ನಿಮ್ಮಪ್ಪ ನೆಮ್ತಾನ. ನಿನ್ಗೆ ಒಮ್ಮೆ ರೊಕ್ಕ ಮಾಡೋದು ಹತ್ತಿತ್ತು ನಿನಗೆ ಹುಚ್ಚು. ಒಮ್ಮೆ ರೊಕ್ಕ ಮಾಡಕ್ಕೆ ಹೊಂಟಿದ್ದಿ. ಏನು ಮಾಡ್ಬೇಕು ಮರಯ್ಯ? ನನಗೆ ಒಂಥರ ನಾವು ಶ್ರೀಮಂತರಾಗಬೇಕು, ನಾವು ಒಂಥರ ರೊಕ್ಕ ಮಾಡ್ಬೇಕು ಅಂತೇಳಿ ಅಪ್ಪನೂ ಅಂತಿತ್ತಲ್ಲ, ಮನೆ ಕಟ್ಟಿಸ್ಬೇಕು ಅಂತೇಳಿ. ನಾ ಹಂಗಾರೆ ಈಡಾಗ ಒಂದಿಷ್ಟು ಲಕ್ಷ ದುಡ್ದು ನಮ್ಮ ಅಪ್ಪನ ಕೈಯಾಗ ಕೊಟ್ರೆ ಫುಲ್ಲ ಖುಷಿಯಾಕ ನಮ್ಮಪ್ಪ ಅಂತ ಮಾಡಿದ್ದೆ. ಈ ಥರ ನನ್ನ ಮುಂಡ ಮುಚ್ಕೊಂಡು ಹೋಗ್ತಾನೆ ಅಂತ ನನಗೇನು ಗೊತ್ತಿತ್ತು ಮರಯ್ಯ? ನಾನಾರ ಏನು ಮಾಡ್ಲಪ್ಪ? ತಗೋ, ಇನ್ನೇನು ನನ್ನ ಹೆಣನ ಬಿತ್ತಲ್ಲ, ಮತ್ತೇನೈತಿ? ಹೆಂಗಾರ ಮಾಡಿ ರೊಕ್ಕ ಬೇಕಾರೆ ಕಟ್ಟಿ ಮುಟ್ಟಿಸ್ತೇನೆ. ಆ ಬೈಕೊಂದು ವಾಪಸ್ ಕೊಡಂತ ಹೇಳೋ ಮರಯ್ಯ. ಅವ ಅನಂತ ಅಣ್ಣಗೆ ಒಂದು ಮಾತು ಹೇಳೋಣ. ಆ ಶಿವಾನಂದ ಅಣ್ಣಗೆ ಹೇಳೋ ಮರಯ್ಯ, ಒಂದು ಮಾತು ಹೇಳು ನೋಡಪ್ಪ. ತಡಿ ಹೇಳಿ ನೋಡ್ತಾನೆ ಏನಾಕತ್ತೆ. ಏನು ತಲೆ ಕೆಡಿಸ್ಕೋಬೇಡ ಅವ. ನೀ ಏನು ತಿಕ್ಕೊಳಂಗಿಲ್ಲ ಅಂದ್ರೆ ಅಣ್ಣ, ನಮ್ಮ ಅವರಿಗೆ ಇವ್ರಾಗ ಭಾಳ ಮಂದಿ ಗೊತ್ತು, ಎಲ್ಲ ಏನು ಸುತ್ತಮುತ್ತ ಹಳ್ಳನವ್ರ ಸತಿಗೆ ಗೊತ್ತು. ಒಂಚೂರು ವಿಚಾರ್ಸಕ್ಕೆ ಹೇಳ. ನೋಡ್ವಾ ಕಸ್ತೂರಿ, ನೋಡಾಕ್ ಬಂದು ನೋಡು, ಮಾತಾಡ್ಸೋ ಹೋಗು ಅಷ್ಟೇ. ಅದನ್ನ ಬಿಟ್ಟು ನಿಮ್ಮ ಮಾವಂದು ತುತ್ತೂರಿ ಊದ್ಬೇಡ ಇಲ್ಲಿ. ನನ್ನ ಮಗ ಸಿಗ್ಲಂಗೆ ಅತ್ತಾಗ ಹಾಳಾಗಿ ಹೋದ್ರೂ ಅಡ್ಡಿ ಇಲ್ಲ, ಆದ್ರೆ ನಿನ್ನ ಮಾವನ ಸಹಾಯ ತಗೊಂಡ ನನ್ನ ಮಗ ಸಿಗೋ ಅವಶ್ಯಕತೆ ಇಲ್ಲ. ಆಮೇಲೆ ನನ್ನಿಂದಾನೇ ಇವ್ರ ಕುಟುಂಬ ಅನ್ನೋ ಲೆಕ್ಕಕ್ಕಾದಿತ್ತು ಹಿಂದಗಡೆ ಬೇಕಾಗಿಲ್ಲ. ನನ್ನ ಕೈಲಾದ್ರೆ ನಾನು ಹುಡುಕೊಂತೇನೆ, ಇಲ್ಲ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟೇನಿ. ಬೇಕಾದಷ್ಟು ಟೈಮ್ ಹೋಗ್ಲಿ, ಏನಾರ ಆಗ್ಲಿದ ಅವರೇ ಹುಡುಕ್ ಕೊಡ್ತಾರ. ಹಂಗ್ಯಾಕೆ ಮಾಡ್ತೀವೋ ರಜಾ? ಅಲ್ಲ ಪಾಪ ಮಾವು ಮಂದಿ ಗೊತ್ತಿರ್ತಾರ ಅಂತ ಹೇಳ್ತದ ಪಾಪ. ಹಂಗ ಕೌಕನಕ್ ಆಗಿ ಹಂಗೆ ಹೋಗ್ಬೇಡ ಯಪ್ಪ. ನಾ ಏನಾರ ಕೇಳಿನ್ಯೆ? ನಿಮ್ಮ ಮಾವು ಹೇಳು, ನಿನ್ನ ಗಂಡ ಹೇಳು, ನಿಮ್ಮ ಮನಿ ಒಟ್ಟು ನಿನ್ನ ಗಂಡನ ಮನಿ ಸಹಾಯ ಬೇಕು ನನಗಂತ ನಾ ಕೇಳಿದ್ನೇನು? ನಾ ಕೇಳಿಲ್ಲ. ಏನ ನೀ ಕೇಳಿಲ್ಲಣ್ಣ? ಏನೋ ನನ್ನ ಮನಸ್ಸು ತಡಿಲಿಲ್ಲ, ನಾನು ಹಳ್ಯಾಗ ಕಾಣುವಲ್ಲ ಅಂತೇಳಿ ಬೇಜಾರ್ನಾಗ ಹೇಳಿದ್ನಪ್ಪ ಅಷ್ಟೇ. ಮತ್ತೆ ಹಂಗೆ ತಪ್ಪು ತಿಳ್ಕೊಬೇಡ ಆಯ್ತು ಬಿಡ. ಬೇಡ, ಅವ್ರಿಗೆ ಹೇಳೋದಿಲ್ಲ, ಅವ್ರಿಗೆ ಕೇಳೋದೂ ಇಲ್ಲ. ಹುಡ್ಕೊ, ನೀನೇ ಹುಡ್ಕೋ ಆತ. ಸ್ವಲ್ಪ ಸುಮ್ಮನಿರ್ರಿ, ಯಾಕೆ ಹಂಗೆ ಮಾಡ್ತೀರಿ ಹೇಳಿ? ಯಾಕೆ ಏನಾರ ಅಕಸ್ಮಾತ್ ಗೊತ್ತಿದ್ರೆ ಹೇಳ್ತಾರ.
ಬಾಯಿಗೆ ಮತ್ತೆ ಪಡ ಬಾಯನ್ ಹಲ್ಲು ಓಸು ಹೊಟ್ಟೆಗೆ ಹೋಗ್ಬೇಕು ಮತ್ತೆ ಬೇಕಾಗಿಲ್ಲ, ಯಾರಿಗೆ ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಮಗನ್ ಹೆಂಗೆ ಹುಡ್ಕೋಬೇಕಂತ ನನಗೆ ಗೊತ್ತೈತಿ. ಯಾರಿಗಾರ ಕಷ್ಟಕ್ಕೆ ಆಗೋರನ ಅವ್ರು, ಯಾರಿಗೆ ಕಷ್ಟಕ್ಕೆ ಸಹಾಯ ಮಾಡಲ್ಲ. ನಾನು ಹೋಗಿ ಈಗ ನನಗೆ ಹಿಂಗೆ ತೊಂದರೆ ಐತೆ ಅಂತೇಳಿ ಈಕಿ ಹೇಳಿದ್ರು ಏನಂತಾರ ಗೊತ್ತನ, ಇವ್ರ ಅಣ್ಣನ ಹೇಳಿ ಕಳ್ಸ್ಯಾನ ಅಂತ ತಿಳ್ಕೊಂತಾರ. ನಾ ಯಾವನ ಮುಂದೆನೂ ತಲೆ ಬಗ್ಸುದಿಲ್ಲ. ಏನ ಒಂದು ಟೈಮ್ನಾಗ ಇತ್ತದ ಮಾವ ಅಳಿಯ ಅನ್ನೋದು. ಯಾವತ್ತು ಅವ್ರು ನನಗೆ ಒಂದು ಕಷ್ಟಕ್ಕೆ ₹1 ನನಗೆ ಆಸರ ಆಗ್ಲಿಲ್ಲೋ ಅವತ್ತೇ ತಿಳ್ಕೊಂಬಿಟ್ಟೆ ಅವ್ರು ಎಂಥವ್ರು ಹೆಂಗ ಅಂತೇಳಿ. ಬರೀ ರೊಕ್ಕದ ವಿಚಾರ ಬಂದಿಲ್ಲಲ್ಲೇ, ಇವ ಎಲ್ಲಿ ಮ್ಯಾಗ ಬಂದ್ಬಿಡ್ತಾನೋ, ಇವ ಎಲ್ಲಿ ಉದ್ಧಾರ ಆಕಾನೋ, ಇವಂಗೆ ಎಲ್ಲಿ ಒಳ್ಳೇದಾಕತ್ತೋ. ಅದಷ್ಟೇ ಅಲ್ಲ, ಇವನ ಮನೆಯಿಂದ ಎಲ್ಲಿ ಕನ್ಯೆ ತಗೋ ಅಂತ ಕೇಳಿಗಿಳ್ತಾರೋ ಎಲ್ಲ ನಾವು ಅವ್ರ ಮನೆಗೆ ಹೋಗೋದು, ಅವ್ರ ನಮ್ಮ ಮನೆಗೆ ಬರೋದು ಎಲ್ಲ ಬಂದ್ ಮಾಡ್ಬೇಕಂತೇಳಿ ಆ ಕೆಲಸ ಮಾಡಿದ್ದವ ಇವ್ರ ಮಾವ. ಸ್ವಲ್ಪ ಸುಮ್ಮನಿರ್ತೀಯ? ಕಲ್ಪನಾ ಮಾಡ್ಕೊಳಕು ಮನುಷ್ಯಾಗ ಒಂದು ಇತಿಮಿತಿ ಅಂತ ಇರ್ಬೇಕು, ಬಾಯಿಗೆ ಬಂದಿದ್ದ ಹರಡುದಲ್ಲ. ಯವ್ವ ನಿನಗೆ ತಿಳಿದಿಲ್ಲ, ನೀ ಸುಮ್ಮನೆ ಕೊಂಬಂದು ಕೊಳಗೊಂದು ಅಂತ ಮಾತಾಡಕ್ ಹೋಗ್ಬೇಡ. ನಾ ಹೇಳಕತ್ತೀನಿ ಕೇಳು, ಸುಮ್ ಕಿದ್ಬಿಟ್ರೆ ನಿನಗೆ ಒಳ್ಳೇದು. ಮತ್ತೆ ಹೊಕ್ಕನಿ ಇವತ್ತು ಹೆಂಗಿದ್ರು ಅಂಗಡಿ ತೆಗ್ದಿಲ್ಲ, ಊಟ ಮಾಡ್ಕೊಂಡು ಹೊಕ್ಕನಿ ನಾನು. ಮತ್ತೆ ನೋಡ್ತೇನೆ ಅವ್ರ ಗೆಳೆಯರ ಬಳಗ ಎಲ್ಲ ಒಂಚೂರು ಅಲ್ಲಿ ಸಾಲಿ ಕಡೆ ಅದು ವಿಚಾರಿಸ್ತೇನೆ, ನೋಡೋಣ.